टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವು ನಮ್ಮ ಹಂತದಲ್ಲಿ ಇದನ್ನು ಬಗೆಹರಿಸೋಣ. ಪ್ಲೀಸ್ ಡೋಂಟ್ ವರಿ. ಸರಿ ಏನದ ಜಾತ್ರಾ ಕಮಿಟಿಯವ್ರು ಯಾರು ನಮಗೆ ಮುಂದೆ ಬರಾಕಲ್ಲ ಇಂಥಲ್ಲಿ ಇರ್ತೀವಿ ಅಂತ ಹೇಳಿ ನಾವು ಭೇಟಿ ಆಗ್ತೀವಿ ಸರ್. ಅವ್ರು ಎಲ್ಲಿ ಇರ್ತಾರೋ ಇವತ್ತು ನೀವು ನೋಡ್ರಿ ಸರ್. ನಿಮಗೆ ಹೇಳತ್ತೀನಿ ಊರಾಗೆಲ್ಲ ತಿರುಗಾಡಿ ನೋಡ್ರಿ ಏನು ಅನ್ಸುತ್ತೆ ನಿಮ್ಗಾರೆ ಬ್ಯಾನರ್ ನೋಡಿದ್ರೆ ಸರ್ ಕೇಳಿದ್ರೆ ಅವರು ಒಂದು ಬೇರೆ ಆನ್ಸರ್ ಕೊಡ್ತಾರೆ. ಇರಲಿ ನನಗೆ ಏನಂದ್ರೆ ಅನ್ಸ್ಕೋತೀನಿ ಅದು ಇಲ್ಲ ಸರ್. ಆದರೆ ಇದು ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಎಲ್ಲ ಸರಿಯಾಗಿ ಈಗ ನಾವು ಇವತ್ತು ಏನು ಡಿಸೈಡ್ ಮಾಡಿದ್ದೀವಿ ಸರಿ ಆಗುತ್ತೆ ಅಂತಾನೆ ಹೇಳಿದೀವಲ್ಲ. 100% ಸರಿ ಆಗ್ತಾ ಇದೆ. ನಾನು ಇಲ್ಲ ನನ್ನನ್ನೇ ಕೇಳೋದು. ಈಗ ನಾನೇ ಜವಾಬ್ದಾರಿ ಕೇಳಿ ಸರಿ ಮಾಡೋಣ ಮಾಡಿಸೋಣ ಸರಿ ಮಾಡಿಸೋಣ ಸರಿ ಮಾಡಿಸೋಣ. ಇದ್ರ ಜಾತ್ರಾ ಕಮಿಟಿ ಅಂತ ನಾವು ಹೇಳ್ಬೋದು ಸರ್. ಇಲ್ಲ ಅವ್ರೇನು ಜಾತ್ರಾ ಕಮಿಟಿ ಅವ್ರು ಜಾತ್ರಾ ಕಮಿಟಿಗೆ ಪೋಸ್ಟ್ ಹಾಕೋ ಸಂಬಂಧ ಸಂಬಂಧ ಇಲ್ಲ. ನಗರಸಭೆ ಅವ್ರದೇ ಅಂತಿಮವಾಗಿ ಅವರೇ ಫೈನಲ್ ಅವರೇ ಮಾಡಿಸೋಣ. ಸರಿಪಡಿಸೋದು ಹೇಳಿದ್ವು ಅದ ಕೌಂಟರ್ ಮಾಡೋದು ಸರಿ ಪ್ಲೀಸ್ ಲಿಸನ್ ಟು ಇಷ್ಟೆಲ್ಲ ನಾವು ಎಷ್ಟು ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀವಿ ಅಷ್ಟೇ ಪ್ರಾಬ್ಲಮ್ ಜಾಸ್ತಿ. ಈಗ ದೇವಸ್ಥಾನ ಬಗ್ಗೆ ಜಾತ್ರೆ ಬಗ್ಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದು ಯಾಕೆ ನಮಗೂ ಸರಿ ಅನಿಸಲ್ಲ. ಸರಿ ಆಗಬೇಕು ಫಸ್ಟ್ ಹೇಳಿದೆ ನನಗೆ ಗೊತ್ತದ 2 ಸ್ವಲ್ಪ ಸದಾ ಹೇಳಿಲ್ಲ. ನನಗೆ ಗೊತ್ತಿಲ್ಲ ಸರಿ ಮಾಡೋಣ. ಸುಮ್ಮನೆ ಅಲ್ಲಿ ಹೊರಗಿಂದ ರಾಜಕಾರಣ ಮಾಡಬೇಡ. ಅದು ಉಪಯೋಗ ಇಲ್ಲ. ಎಲೆಕ್ಷನ್ ನಮಗದು ಗೊತ್ತಿಲ್ಲ. ಆಯ್ತು ಸರಿ ಮಾಡೋ ಎಲ್ಲರಿಗೂ ಅನುಕೂಲ ಮಾಡಿಕೊಡು. ಎಲ್ಲ ಸರಿ ಮಾಡುತ್ತೋ ಸರಿ ಸರಿ. ಈಗ ಕಳಿಸ್ತಾರೆ. ಈಗ ಸತೀಶ್ ಅವರು ಇದು ಬರ್ತಾರೆ. ಅವರು ಸ್ವಂತ ಜಾಗ ಹಚ್ಬೋದು ಅಲ್ಲಿ ಅಲ್ಲ. ಅದು ಟೆಂಡರ್ ಅಂದರೆ ಅವ್ರದ್ದು ಪರ್ಮಿಷನ್ ಇದ್ದದ್ದು ಟೆಂಡ್ರು. ಇಲ್ಲೇ ಸಮಸ್ಯೆ ಇಲ್ಲ ತಗೀಶ್ವರ ಅವರು ನಮ್ಮ ಮೊದಲೇ ಹಂಗಿರ್ತಾರೆ ಟೆಂಡರ್ದಾವು. ನಾನು ಹೇಳ್ತೀನಿ ಸರ್, ರೂಲಲ್ಲಿ ವೈಯಕ್ತಿಕವಾಗಿ ಪೋಸ್ಟರ್ಗಳು ಹಚ್ಚಲಿಕ್ಕೆ ಅವಕಾಶ ಇಲ್ಲ ಸರ್. ಯಾಕೆ ಅಂದರೆ ಈ ಇಡೀ ಟೌನಲ್ಲಿ ನೋಟಿಫೈಡ್ ಏರಿಯಾ ಅಂತ ನಾವು ನೋಟಿಫೈ ಮಾಡ್ತೀವಿ. ಆ ನೋಟಿಫೈಡ್ ಏರಿಯಾದಲ್ಲೇ ಪೋಸ್ಟರ್ ಹಚ್ಚಬೇಕು. ಸೊ ಅಷ್ಟೇ. ಓನ್ಲಿ ಡ್ಯೂರಿಂಗ್ ಎಲೆಕ್ಷನ್ ಟೈಮಲ್ಲಿ ಒಂದು ನಾವು ಯಾವ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಆ ಪೋಸ್ಟನ್ನು ಹಚ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದರ್ವೈಸ್ ನೋಟಿಫೈಡ್ ಏರಿಯಾದಲ್ಲಿ ಆಯಾ ಏರಿಯಾಜ್ ಅವರು ಟೆಂಡರ್ ಮಾಡ್ಕೊಂತಾರೆ. ಅವರು ಅಪ್ಲೈ ಮಾಡೋಣ ಸರ್. ಇದು ಭಾಳ ಸಣ್ಣ ಇಶ್ಯೂ ಸರ್. ನಾವು ಸಾಲ್ವ್ ಮಾಡೋಣ ಸರ್. ಇಲ್ಲಿ ಮಠ ಬರಬಾರ್ದು. ಅದೇ ಇಲ್ಲಿ ಮಠ ಬರಬಾರ್ದಾಗಿತ್ತು. ಸಾಲ್ವ್ ಮಾಡೋಣ. ನೋಡಿ ಎಲ್ಲೆಲ್ಲಿ ಜಾಗ ಅದಾವ ಅಲ್ಲಿ ಕೊಡ್ತಾರೆ. ಟ್ಯಾಕ್ಸ್ ಕೊಡ್ತಾರೆ. ಎಲ್ಲೆಲ್ಲಿ ಅಲ್ಲಿ ಮಾಡಿಸ್ಕೊಡ್ತಾರೆ. ಟ್ಯಾಕ್ಸ್ ನಾನು ಕೇಳಿದ್ದೆ. ಹೈಕೋರ್ಟ್ ದುಡ್ಡು ಯಾರು ಇಲ್ಲ. ಹೈಕೋರ್ಟ್ ದುಡ್ಡು ಟ್ಯಾಕ್ಸ್ ಕೊಡ್ತಾರೆ. ನಂಗೆ ಹೇಳಿದ್ರೆ ಅದು ಯಾಕೆ ಟ್ಯಾಕ್ಸ್ ನಾನು ತಹಶೀಲ್ದಾರ್ಗೆ ಉತ್ತರ ಕೊಡಲಿಕ್ಕೆ ಹೇಳಿದ್ದೇನೆ. ಉತ್ತರ ಕೊಡ್ತಾರೆ. ಉತ್ತರ ಕೊಡಬಾರ್ದು ಟ್ಯಾಕ್ಸ್ ಉತ್ತರ ಕೊಟ್ಬಿಡೋಣ. ಅವ್ರಿಗೆ ಟ್ಯಾಕ್ಸ್ ನಾನು ಕೇಳಿ ಟ್ಯಾಕ್ಸ್ ಕೊಡ್ತಾರೆ. ಟ್ಯಾಕ್ಸ್ ದುಡ್ಡು ಕೊಟ್ಬಿಡೋದು. ಅದೇ ಅವರಿಗೆ ತುಂಬಲಿಲ್ಲ ಸರ್. ಹೈಕೋರ್ಟಿಂದ ಆರ್ಡರ್ ತಂದಿದ್ದಾರೆ. ನಮಗೆ ಅದು ರೋಡ್ ಸರಿ ಆಗ್ತಾ ಇಲ್ಲ ಅಲ್ಲಿ ಮಾಡಿಕೊಡ್ಲಿಕ್ಕೆ. ಇದು ಏನು ಶಿಫ್ಟ್ ಮಾಡಬೇಕು ಬೇರೆ ಕಡೆ ನಾವು ಶಿಫ್ಟ್ ಮಾಡ್ಕೊಳ್ತೀವಿ ಸರ್. ಬಟ್ ಇಲ್ಲೇ ಹೈಕೋರ್ಟ್ ಇಲ್ಲೇ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ನಾವು ಅದನ್ನು ಅಪೀಲ್ ಮಾಡ್ಕೊಳ್ತೀವಿ. ಮಾಡಿ ಇದರಲ್ಲಿ ಇವರಿಗೆ ನಾವು ರಿಪ್ಲೈ ಕೊಟ್ಬಿಡ್ತೀವಿ ಸರ್. ಈಗ ಒಂದು ಅಪೀಲ್ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಅವ್ರು ಹೈಕೋರ್ಟ್ ತಪ್ಪು ಇವರ ಮೆಸೇಜ್ ಹೈಕೋರ್ಟ್ ಆರ್ಡರ್ ನಾನು ಅಪೀಲ್ ಮಾಡ್ಕೊಳ್ತೀನಿ. ಅಪೀಲ್ ಮಾಡಿದ್ರು. ಬಟ್ ಇವರಿಗೆ ನಾನು ರಿಪ್ಲೈ ಕೊಡ್ತೀನಿ ಸರ್. ರಿಪ್ಲೈ ಕೊಡಿ. ಅದು ಟ್ಯಾಕ್ಸ್ ಕೊಡೋಣ. ನನಗೆ ರಿಪ್ಲೈ ಕೊಡಿ. ಪ್ಲಸ್ ಈ ಥರ ಇಶ್ಯೂಸ್